ಇವಾಗೇನು ಬೇಸಿಗೆ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಬೆವರು ವಾಸನೆ ಅನ್ನೋದು ತುಂಬ ಜನರ ದೊಡ್ಡ ತಲೆನೋವಲ್ವಾ. ಬೆವರು ವಾಸನೆ ಬರ್ತಾ ಇರುತ್ತೆ ಯಾವಾಗಲೂ, ಅದರಿಂದ ಮುಜುಗರ ಕೂಡ ಆಗುತ್ತೆ. ಸೊ ಬೆವರು ವಾಸನೆನ ಕಡಿಮೆ ಮಾಡ್ಕೊಳ್ಳೋಕೆ ಅಥವಾ ಬೆವರು ವಾಸನೆ ಬರದೇ ಇರೋ ಥರ ನಾನು ಇವತ್ತೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಇದು ನಿಮ್ಮ ಕನ್ನಡ ಟಿಪ್ಸ್ ಲೋಕ. ನನ್ನ ಈ ಚಾನಲ್ನಲ್ಲಿ ನೀವು ಬೇರೆ ಬೇರೆ ರೀತಿಯ ಟಿಪ್ಸ್ಗಳನ್ನು ನೋಡ್ಬೋದು. ಕಿಚನ್ ಟಿಪ್ಸ್, ಹೆಲ್ತ್ ಟಿಪ್ಸ್, ಕ್ಲೀನಿಂಗ್ ಟಿಪ್ಸ್, ಹಾಗೆ ಬ್ಯೂಟಿ ಟಿಪ್ಸ್. ಅದೇ ರೀತಿಯಲ್ಲಿ ನಿಮ್ಮ ಹಣ ಮತ್ತು ಸಮಯದ ಉಳಿತಾಯ ಮಾಡೋಕ್ಕೆ ಬೇರೆ ಬೇರೆ ರೀತಿಯ ಟಿಪ್ಸ್ಗಳನ್ನು ನೋಡಬಹುದು. ಈ ಎಲ್ಲ ವಿಡಿಯೋಗಳನ್ನು ನೋಡಬೇಕಂತ ಹೇಳಿದರೆ ನೀವು ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಫಸ್ಟಿಗೆ ಒಂದು ಬೌಲ್ ತೊಗೊಂಡು ಅದಕ್ಕೆ ನಾನು 1/4 ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಸೋಡಾನ ಬರೀ ಸ್ನಾನದ ನೀರಿಗೆ ಹಾಕ್ಕೊಂಡ್ರೂ ಕೂಡ ಸಾಕಾಗುತ್ತೆ ಬೇರು ವಾಸನೆನ ಹೋಗಿಸ್ಕೊಳ್ಳೋದಕ್ಕೆ. ಹಾಗೆಯೇ 1/4 ಸ್ಪೂನ್ ಆಗುವಷ್ಟು ಅರರೂಟ್ ಪೌಡರ್ ಅಂತ ಸಿಗುತ್ತೆ ನಮಗೆ ಮೆಡಿಕಲಲ್ಲಿ, ಅದನ್ನು ಹಾಕ್ತಾ ಇದ್ದೀನಿ. ಇದನ್ನು ನಾವು ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಮನೆಮದ್ದಾಗಿ ಯೂಸ್ ಮಾಡ್ಬೋದು. ಬೆವರು ವಾಸನೆ ಹೋಗಿಸೋದಕ್ಕೆ ತುಂಬ ಒಂದು ಹೆಲ್ಪ್ ಆಗುತ್ತೆ ಈ ಪೌಡರ್. ಇದಕ್ಕೆ ಇವಾಗ 3/4 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆನ ಹಾಕ್ತಾ ಇದ್ದೀನಿ, ಕೊಬ್ಬರಿ ಎಣ್ಣೆ. ಇದಿಷ್ಟನ್ನ ಫಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಒಂದು ಪೇಸ್ಟ್ ಥರ ಆಗಬೇಕು. ಕೊಬ್ಬರಿ ಎಣ್ಣೆ ಏನಾದರೂ ಸ್ಕಿನ್ ಎಲ್ಲ ಡ್ರೈನೆಸ್ ಎಲ್ಲ ಇದ್ದರೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆಯೇ ಬಿಸಿಲಿಗೆ ಹೋದಾಗ ಏನಾಗುತ್ತೆ, ಟ್ಯಾನ್ ಆಗುತ್ತಲ್ವಾ. ಸೊ ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮಿಕ್ಸ್ಚರ್ ಹೆಲ್ಪ್ ಆಗುತ್ತೆ. ಈ ಥರ ರೆಡಿಯಾಗಿದೆ ಇದು. ಇವಾಗ ಇದಕ್ಕೆ ಒಂದು 4-5 ಹನಿ ಕಹಿ ಬೇವಿನ ಎಣ್ಣೆನ ಹಾಕ್ತಾ ಇದ್ದೀನಿ, ಅಂದರೆ ನೀಮ್ ಆಯಿಲ್ ಹಾಕ್ತಾ ಇದ್ದೀನಿ, ಬೇವಿನ ಎಣ್ಣೆ ಅಂತ ಹೇಳ್ಬೋದು ನಾವು. ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಇದನ್ನು ಯಾಕೆ ಹಾಕ್ತೀವಿ ಅಂತ ಹೇಳಿದರೆ, ಕೆಲವೊಂದು ಸರಿ ತುಂಬ ಬೆವರೆಲ್ಲ ಬರ್ತಾ ಇದ್ದಾಗ ಅಂಡರ್ ಆರ್ಮ್ಸ್ ಇರ್ಬೋದು, ಇಲ್ಲ ಪ್ರೈವೇಟ್ ಪಾರ್ಟ್ ಹತ್ರ ಆ ಕಡೆ ತೊಡೆ ಸಂದಿಯಲ್ಲೆಲ್ಲ ತುರ್ಕೆ ಎಲ್ಲ ಸ್ಟಾರ್ಟ್ ಆಗುತ್ತಲ್ವ. ಸೊ ಆ ಥರ ಆದಾಗ ಅಲರ್ಜಿ ಥರ ಎಲ್ಲ ಆಗುತ್ತೆ. ಸೊ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನೀಮ್ ಆಯಿಲ್ ಹೆಲ್ಪ್ ಆಗುತ್ತೆ. ಇದಿಷ್ಟನ್ನ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಬಿಟ್ಟು ಹಚ್ಕೊಳ್ಬೇಕು. ಎಲ್ಲೆಲ್ಲಿ ತುಂಬ ಬೆವರೆಲ್ಲ ಬರ್ತಾ ಇರುತ್ತೆ ಅಲ್ಲಿಗೆ ಹಚ್ಕೊಂಡು ಡ್ರೈ ಆಗೋಕ್ಕೆ ಬಿಡಬೇಕು. ಒಂದು 10 ನಿಮಿಷ ಬಿಟ್ಟರೆ ಸಾಕು ಮಿನಿಮಮ್. ಅಷ್ಟೊತ್ತು ಬಿಟ್ಟು ಆಮೇಲೆ ಅದನ್ನ ನಾರ್ಮಲ್ ವಾಟ್ರಲ್ಲಿ, ತಣ್ಣಗಿನ ನೀರು ಅಥವಾ ಬೆಚ್ಚಗಿನ ನೀರಲ್ಲಿ ವಾಶ್ ಮಾಡ್ಕೊಳ್ಬೋದು. ಇದರಿಂದ ಬೆವರು ವಾಸನೆ ಬರೋದಿಲ್ಲ. ಹಾಗೆಯೇ ತುರ್ಕೆ ಎಲ್ಲ ಇದ್ದರೆ ಕೂಡ ಕಡಿಮೆ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವರಿಗೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.